ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಳೆ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಯಾವ ಥರ ಅದನ್ನು ವಾಸಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಳೆ ಮಕ್ಕಳಿಗೆ ಅಳ್ತಾ ಇರ್ತಾರೆ, ನಮಗೇನು ಅಂತಲೇ ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗದೆ ಏನೋ ಒಂಥರ ತಳಮಳ ಪಡ್ತಾ ಇರ್ತೀವಿ, ಯಾಕಪ್ಪ ಮಗು ಅಳ್ತಾ ಇದೆ ಅಂತ ನಾವು ಸ್ವಲ್ಪ ಟೆನ್ಷನ್ ಆಗ್ತೀವಿ ಅಂತಲೇ ಹೇಳ್ಬೋದು. ಮೊದಲು ಪುಟ್ಟ ಮಕ್ಕಳಿಗೆ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಕೆಲವು ಮಕ್ಕಳಿಗೆ ಮೂತ್ರ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಮತ್ತು ಮಲ ವಿಸರ್ಜನೆ ಕೂಡ ಸರಿಯಾಗಿ ಆಗೋದಿಲ್ಲ. ಮೇಯ್ನ್ ರೀಸನ್ ಬಂದು ಇದೇ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಬರೋದಕ್ಕೆ. ಟೈಮ್ ಸರಿಯಾಗಿ ಈ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಆಗೋದಿಲ್ಲ, ತುಂಬ ಕಷ್ಟಪಡ್ತಿರ್ತಾರೆ. ಅಂಥ ಟೈಮಲ್ಲಿ ಸಾಮಾನ್ಯವಾಗಿ ಹೊಟ್ಟೆ ನೋವು ಬಂದೇ ಬರುತ್ತೆ. ಹೊಟ್ಟೆಯನ್ನು ಒಡೆದು ನೋಡ್ತಾರೆ, ಮನೇಲಿ ಏನಾದರೂ ದೊಡ್ಡವರಿದ್ದರೆ ನೋಡಿ ಹೊಟ್ಟೆಯನ್ನು ಒಡೆದು ನೋಡ್ತಾರೆ, ಅದೊಂಥರ ಸೌಂಡ್ ಬರುತ್ತೆ. ಆಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂಥ ಟೈಮಲ್ಲಿ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ, ಹೊಟ್ಟೆನ ಹಿಡ್ಕೊಂಡು ಅಳ್ತಾ ಇರ್ತಾರೆ. ನಮಗದು ಗೊತ್ತಾಗಲ್ಲ ಏನಾಗಿದೆ ಅಂತ. ತಾಯಂದಿರು ತುಂಬ ಗಮನಿಸಬೇಕಾದ ಒಂದು ವಿಷಯ ಏನಪ್ಪ ಅಂದರೆ, ಮಕ್ಕಳು ಸರಿಯಾಗಿ ಟೈಮ್ ಸರಿಯಾಗಿ ಯೂರಿನ್ ಪಾಸ್ ಮಾಡಿದ್ರ, ಮೋಷನ್ ಮಾಡಿದ್ರ ಅಂತೆಲ್ಲ ಗಮನಿಸ್ತಾ ಇರಬೇಕಾಗುತ್ತೆ ಪ್ರತಿದಿನ ಕೂಡ. ಸುಮ್ಮನೆ ಮಕ್ಕಳು ಯಾವುದಕ್ಕೂ ಅಳೋದಿಲ್ಲ, ಏನಾದರೂ ಸಮಸ್ಯೆ ಇದ್ರೇ ಅಳೋದು. ಹಾಗಾಗಿ ಇದನ್ನು ಸರಿಯಾದಂತ ಇರಬೇಕು. ಈ ಥರ ಹೊಟ್ಟೆ ನೋವಿದ್ದರೆ ನಾನು ಹೇಳುವ ರೆಮಿಡಿನ ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಏನಾಗ್ತಿದೆ ಎಲ್ಲಾಗ್ತಿದೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ನೋಡಿ, ಈ ಥರ ಮಕ್ಕಳಾದರೆ ಸ್ವಲ್ಪ ಎಲ್ಲಿ ನೋವ್ತಿದೆ ಅಂತ ನಾವು ಕೇಳ್ಕೊಬೇಕು ಅವ್ರನ್ನ. ಯಾವ ಸೈಡ್, ರೈಟ್ ಸೈಡ್ನ ನೋವ್ತಿದೆಯಾ, ಲೆಫ್ಟ್ ಸೈಡ್ ನೋವ್ತಿದೆಯಾ, ಅಥವಾ ಮಧ್ಯ ನೋವ್ತಿದೆಯಾ, ಒಕ್ಕಳಿನ ಕೆಳಗಡೆ ನೋವ್ತಿದೆಯಾ ಅಂತ ಎಲ್ಲ ಅವ್ರನ್ನ ಕೇಳಬೇಕು. ಈಗ ಒಕ್ಕಳ ಹತ್ರ ನೋಂದರೆ ಅದೇನು ಪ್ರಾಬ್ಲಮ್ ಇಲ್ಲ, ಅದು ಬರುತ್ತೆ ಹೋಗುತ್ತೆ ಅಂತಲೇ ಹೇಳ್ತಾರೆ, ಅದೇನು ಪ್ರಾಬ್ಲಮ್ ಆಗಲ್ಲ ಅಂತಲೂ ಹೇಳ್ತಾರೆ. ಹಾಗೆ ಇನ್ನು ಬೇರೆ ಕಡೆ ಎಲ್ಲ ಆದರೆ, ಅಂದರೆ ಬೇರೆ ಭಾಗದಲ್ಲೆಲ್ಲ ನೋವಿದ್ರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಆಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ 90% ಆ ಥರ ಪ್ರಾಬ್ಲಮ್ಸ್ ಏನೂ ಇರಲ್ಲ, ಒಂದು 5% ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಹೊಟ್ಟೆ ನೋವು ಬರೋದು ಸಾಮಾನ್ಯವಾಗಿ ಇದೇ ಕಾರಣಕ್ಕೆ, ಸರಿಯಾಗಿ ಮೋಷನ್ನು ಪಾಸ್ ಮಾಡಲ್ಲ, ಸರಿಯಾಗಿ ಯೂರಿನ್ ಪಾಸ್ ಮಾಡಲ್ಲ, ಅದಕ್ಕೋಸ್ಕರ ಹೊಟ್ಟೆ ನೋವು ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಮನೆಯಲ್ಲಿ ಹೋಮ್ ರೆಮಿಡಿ ಏನಪ್ಪ ಅಂದರೆ, ಒಂದು ವೀಳ್ಯದೆಲೆನ ತಗೊಳ್ಳಿ. ವೀಳ್ಯದೆಲೆ ಕೂಡ ಒಂದು ಮೆಡಿಸಿನ್ ಪ್ರಾಪರ್ಟಿ ಇರುವಂತಹ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಒಂದು 5ರಿಂದ 6 ಡ್ರಾಪಷ್ಟು ಕ್ಯಾಸ್ಟರ್ ಆಯಿಲನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕ್ಯಾಂಡಲ್ ಅಥವಾ ಸ್ಟೋವ್ ಮೇಲೆ ಇಟ್ಟು ಬಿಸಿನ ಮಾಡ್ಕೊಳ್ಳಿ. ಎಲೆ ಸ್ವಲ್ಪ ಚೆನ್ನಾಗಿ ಬಾಡೋವರೆಗೂ, ಆ ಎಣ್ಣೆ ಎಲ್ಲ ಕಾಯೋವರೆಗೂ, ಎಣ್ಣೆ ಅದೆಲ್ಲ ಸ್ವಲ್ಪ ಎಲೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಎಲೆ ಬಾಡೋವರೆಗೂ ಅದನ್ನು ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಆರಲಿ. ತುಂಬ ಆರೋದು ಬೇಡ. ಸ್ವಲ್ಪ ಆ ಮಗು ಸ್ಕಿನ್ಗೆ ಎಷ್ಟು ಬಿಸಿ ತಾಗಿಸ್ಬೋದೋ ಅಷ್ಟು ಬಿಸಿ ಇರುವಾಗ, ಮಲಗಿರುತ್ತಲ್ವ ರಾತ್ರಿ, ನೈಟ್ ಮಲಗಿದ್ದಾಗ ಮಗು ಹೊಟ್ಟೆ ಮೇಲೆ ಹಾಕಿ ಬಿಟ್ಬಿಡಿ. ಬೆಳಗ್ಗೆ ಅದನ್ನು ತೆಗೀರಿ. ಮೋಷನ್ಸು ಕರೆಕ್ಟಾಗಿ ಆಗುತ್ತೆ, ಯೂರಿನ್ನು ಕರೆಕ್ಟಾಗಿ ಪಾಸ್ ಮಾಡುತ್ತೆ. ಇನ್ನು ಈ ಥರ ಪ್ರಾಬ್ಲಮ್ ಯಾಕಪ್ಪ ಬರುತ್ತೆ ಅಂದರೆ, ಟೈಮಿಂಗ್ಸ್ ಇರಲ್ಲ ಊಟಕ್ಕೆ. ಯಾವಾಗಲೂ ತಿನ್ನಿಸೋದು, ಒಂದು ಟೈಮಿಂಗ್ಸ್ ಅಂತ ಇರಲ್ಲ. ಯಾವಾಗ ಊಟ ಮಾಡಿಸ್ತೀರೋ ಅದೇ ಟೈಮ್ಗೆ, ಯಾವಾಗಲೂ ಪ್ರತಿದಿನ ಅದೇ ಟೈಮ್ಗೆ ಊಟ ಮಾಡಿಸ್ಬೇಕು. ಟಿಫನ್ ಯಾವಾಗ ಮಾಡಿಸ್ತೀರೋ ಅದೇ ಟೈಮ್ಗೆ ಟಿಫನ್ ಮಾಡಿಸ್ಬೇಕು. ಹಾಲು ಯಾವಾಗ ಕುಡಿಸ್ತೀರೋ ಅದೇ ಟೈಮಲ್ಲೇ ಹಾಲನ್ನು ಕುಡಿಸ್ಬೇಕು. ಟೈಮಿಂಗ್ಸಲ್ಲಿ ವೇರಿಯೇಷನ್ ಆದಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಯೂರಿನ್ನು ಮೋಷನು ಎಲ್ಲ ಅದು ಅಷ್ಟೇ ಟೈಮ್ ಸರಿಯಾಗಿ ಆಗಲ್ಲ. ಆಗ ಏನಾಗುತ್ತೆ ಅಂತ ಅಂದರೆ, ಗಟ್ಟಿ ಆಗಿಬಿಟ್ಟಿರುತ್ತೆ, ಅದು ಮಕ್ಕಳಿಗೆ ಮೋಷನ್ಗೆ ಹೋಗೋಕ್ಕಾಗಲ್ಲ. ಆಗ ಹೊಟ್ಟೆ ನೋವನ್ನು ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ ಹೋಮ್ ರೆಮಿಡಿ, ತುಂಬಾ 100% ರಿಸಲ್ಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತ ಅಂದರೆ, ಓಮ್ ಕಾಳನ್ನು ಒಂದು 5-6 ತೊಗೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. 5-6 ಕಾಳು ಪುಡಿ ಮಾಡೋದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ತೊಗೊಳ್ಳಿ. 1 ಸ್ಪೂನಷ್ಟು ಓಮ್ ಕಾಳನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಯಾವಾಗಲಾದರೂ ಯೂಸ್ ಆಗೇ ಆಗುತ್ತೆ. ತುಂಬ ಪುಟ್ಟ ಮಕ್ಕಳು ಅಂದರೆ ಒಂದು 6 ಮಂತ್ಸು, 7 ಮಂತ್ಸ್, 8 ಮಂತ್ಸ್ ಈ ಥರ ಮಕ್ಕಳಿಗೆ ಒಂದು 6-7, ಒಂದು 8 ಒಳಗಡೆ ಸಾಕಾಗುತ್ತೆ. ಅಷ್ಟು 1 ಚಿಟಿಕೆ ಅಥವಾ 2 ಚಿಟಿಕೆ ಇದನ್ನು ಪೌಡರನ್ನು ನೀರಿಗೆ, ಅರ್ಧ ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 1 ಸ್ಪೂನ್ ಆಗೋವರೆಗೂ ಅದನ್ನು ಕುದಿಸ್ರಿ. ಆರಾದಮೇಲೆ ಇದೊಂದು ಸ್ಪೂನ್ ಕುಡಿಸಿ ಖಾಲಿ ಹೊಟ್ಟೆಯಲ್ಲಿ ಸಾಕು. ಮೋಷನ್ಸು, ಯೂರಿನ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಸರಾಗವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸಿರಪ್ಪು, ಮೆಡಿಸನ್ನು, ಟಾನಿಕ್ಕು ಅಂತ ಕುಡಿಸೋದ್ರ ಬದಲು ಇದನ್ನು ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ ನೋಡಿ. ಹೆಲ್ದಿಯಾಗೂ ಇರ್ತಾರೆ ಮಕ್ಕಳು, ಯಾವುದೇ ಥರ ಸೈಡ್ ಎಫೆಕ್ಟು ಆಗಲ್ಲ. ನಾವು ಏನಪ್ಪ ಅಂದರೆ, ತುಂಬ ಪುಟ್ಟ ಮಕ್ಕಳಿಗೆ ಮಕ್ಕಳಿಂದನೇ ಮೆಡಿಸನನ್ನು ಕೊಡಿಸ್ತಾ ಬಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತವೆ ಮಕ್ಕಳು. ಈ ಥರ ಹೋಮ್ ರೆಮಿಡೀಸ್ ಏನಾದರೂ ಮಾಡಿದಾಗ ಅದಕ್ಕೆ ಬಾಡಿ ರಿಯಾಕ್ಟ್ ಮಾಡಲ್ಲ. ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೆಗಡಿ, ಕೆಮ್ಮು, ಕಫ, ಶೀತ ಆಗಿದ್ದರೆ ಈ ಥರದಕ್ಕೆಲ್ಲ ಹೋಮ್ ರೆಮಿಡೀಸೇ ಮಾಡಿಕೊಂಡು ವಾಸಿನ ಮಾಡ್ಕೊಳ್ಬೋದು.
ಕೆಮ್ಮು, ಶೀತ, ಕಫದು ವಿಡಿಯೋನ ಹಾಕಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿ. ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟು ಇಲ್ಲ. ಹಾಗಾಗಿ ನಾವು ನಿರ್ಭೀತಿಯಾಗಿ ಇದನ್ನು ಯೂಸ್ ಮಾಡ್ಬೋದು, ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.